ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನು ಅಂತಂದರೆ ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ನನಗೆ ರಿಪೀಟೆಡ್ ಕ್ವಶನ್ ಬರ್ತಾ ಇರೋದು, ಹೋಮ್ ಟೂರ್ ಮಾಡಿ ಮತ್ತು ಲವ್ ಸ್ಟೋರಿ ಹೇಳಿ ಅಂತ. ನಾನು ನಮ್ಮ ಅಮ್ಮ ಮನೇಲಿರೋದ್ರಿಂದ ಅದನ್ನು ಹೇಳೋಕ್ಕಾಗಲ್ಲ, ಅದನ್ನು ಎಲ್ಲ ಹೇಳಬೇಕು ಅಂದರೆ ಸಂಜು ಇರಬೇಕು. ಸೊ ಹಾಗಾಗಿ ನಾನು ಅದನ್ನು ಇನ್ನೊಂದು 4-5 ವ್ಲಾಗ್ ಆದಮೇಲೆ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಕ್ವಶನ್ ಅಂದರೆ, ಕೆಲವರು ನಂಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡ್ತಾಯಿದ್ದೀರಾ ಮತ್ತು ಕಾಲಲ್ಲೂ ಕೂಡ ಕೇಳ್ತಾ ಇದ್ದೀರಾ ಮತ್ತು ಯೂಟ್ಯೂಬಲ್ಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ. ಏನಂತಂದರೆ ನಿಮ್ಮದು ವ್ಯೂಸ್ ಬರ್ತಾ ಇದೆ, ನಾನು ಕೂಡ ವೀಡಿಯೋ ಮಾಡ್ತಾ ಇದ್ದೀನಿ, ನಾನು ಏನು ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ, ಸ್ವಲ್ಪ ಗೈಡ್ ಮಾಡಿ ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾ ಇದ್ದೀರಾ. ನಿಜ ಹೇಳ್ಬೇಕಂದ್ರೆ ನನಗೂ ಕೂಡ ವ್ಯೂಸ್ ಜಾಸ್ತಿ ಇಲ್ಲ, ಬರೀ 1,000 ಅಷ್ಟೇ ವ್ಯೂಸ್ ಬರ್ತಾ ಇರೋದು. ಆಮೇಲೆ ಇವಾಗ ನನ್ನ ವ್ಯೂಸು ನಿಜವಾಗ್ಲೂ ಕಮ್ಮಿ ಆಗ್ಬಿಟ್ಟೈತೆ, ಬರೀ 800-900 ಈ ಥರ ಬರ್ತೈತೆ. ಸೊ ಹಾಗಾಗಿ ನಾನು ಇನ್ನೂ ವೀಡಿಯೋನ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ನಾನು ಅಂದ್ಕೊಂಡಿದ್ದೆ, ನಮ್ಮ ಅಮ್ಮ ಮನೆಗೆ ಬಂದರೆ ನಾನು ಜಾಸ್ತಿ ವೀಡಿಯೋಸ್ ಮಾಡೋದಕ್ಕಾಗಲ್ವೇನೋ, ವ್ಲಾಗ್ಗಳು ಯಾವುದು ಸಿಗಲ್ವೇನೋ ಅಂತ. ಬಟ್ ಹಾಗೇನಿಲ್ಲ, ಪರವಾಗಿಲ್ಲ. ನನಗೆ ಇವಾಗ ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ರೂ ಕೂಡ ನಂಗೆ ನೆಕ್ಸ್ಟು ವ್ಲಾಗ್ ಕೂಡ ರೆಡಿಯಾಗಿರುತ್ತೆ. ಪರವಾಗಿಲ್ಲ, ನನಗೆ ವ್ಲಾಗ್ ಸಿಗ್ತಾಯಿದೆ. ಏನಕ್ಕೆ ಅಂತಂದರೆ ನಮ್ಮ ಅಕ್ಕನ ಮಕ್ಕಳು ಇರೋದ್ರಿಂದ ಹಾಗೇನು ಪ್ರಾಬ್ಲಮ್ ಏನಿಲ್ಲ, ವ್ಲಾಗ್ ಮಾಡ್ಬೋದು. ನಮ್ಮ ಅಕ್ಕನ ಮಕ್ಕಳು ಬಂದಿರೋದ್ರಿಂದ ನಮ್ಮ ಅಣ್ಣನ ಮಕ್ಕಳು ಕೂಡ ಬಂದ್ಬಿಟ್ಟು ಅವ್ರೆ ಆಟ ಆಡೋಕ್ಕೆ, ಅದಕ್ಕೆ ಸ್ವಲ್ಪ ಸೌಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಮ್ಮ ಅಮ್ಮ ಮನೇಲಿ ವೀಡಿಯೋಸ್ ಮಾಡೋದಕ್ಕೆ ನನಗೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಸೊ ಹಾಗಾಗಿ ನನಗೇನು ಪ್ರಾಬ್ಲಮ್ ಆಗ್ತಾಯಿಲ್ಲ. ವೀಡಿಯೋಸ್ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಇದೆ ಇವಾಗ ಅಪ್ಲೋಡ್ ಮಾಡೋದಕ್ಕೆ. ಡಿಸ್ಟರ್ಬೆನ್ಸ್ ಕೂಡ ಅಷ್ಟೇನು ಆಗಲ್ಲ. ಅಂದರೆ ಎಡಿಟ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಅಷ್ಟೇ, ಯಾಕಂದರೆ ವೀಡಿಯೋ ಮಾಡ್ಬೇಕಾದ್ರೆ ಅಷ್ಟು ಡಿಸ್ಟರ್ಬೆನ್ಸ್ ಏನು ಮಾಡಲ್ಲ ಯಾರೂ ಕೂಡ. ಮಕ್ಕಳು ಅಲ್ವಾ, ಅವು ಆಟಾಡ್ತಾ ಇರ್ತಾರೆ ಅಷ್ಟೇ. ಆ್ಯಂಡ್ ಇನ್ನೊಂದು, ನನಗೆ ಗೊತ್ತಿರೋದನ್ನ ನಾನು ಹೇಳಿದ್ದೀನಿ, ನಾನು ಹಂಗೇ ಮಾಡೋದು. ನೈಟು ಅನ್ಲಿಸ್ಟೆಡಿಗೆ ಹಾಕಿರ್ತೀನಿ ವೀಡಿಯೋನ, ಮಾರ್ನಿಂಗ್ ಎದ್ದು ಪಬ್ಲಿಕ್ಕಿಗೆ ಹಾಕ್ತೀನಿ. ಆಮೇಲೆ ಲಿಂಕ್ನ ಇನ್ಸ್ಟಾಗ್ರಾಮಲ್ಲಿ ಮತ್ತು ವಾಟ್ಸಪ್ಪಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ, ಅಷ್ಟೇ ಮಾಡೋದು. ನಂದು ಕೂಡ ವ್ಯೂಸ್ ಇವಾಗ ಕಮ್ಮಿ ಆಗಿದೆ. ನೋಡೋಣ, ನೆಕ್ಸ್ಟು ನಾನು ಸಂಜು ಬರ್ತಾನೆ ಇವಾಗ. ಅಂದರೆ ಇವಾಗ ಎಲೆಕ್ಷನ್ ಅಲ್ವಾ, ಇವಾಗ ಓಟ್ ಅಲ್ವಾ. ಸೊ ಹಾಗಾಗಿ ಓಟ್ ಹಾಕೋಕೆ ಅವನು ಕೂಡ ಬರ್ತಾನೆ. ಆವಾಗ ಬಂದಾಗ ನಾವು ಹೊರಗಡೆ ಎಲ್ಲಾದರೂ ಹೋದರೆ ಅವಾಗ ವ್ಯೂಸ್ ಜಾಸ್ತಿ ಆಗ್ಬೋದೇನೋ ಅಂತ. ಬಟ್ ನಮ್ದು ಇನ್ನೊಂದಿದೆ, ಅದು ಸಸ್ಪೆನ್ಸಲ್ಲಿ ಇಟ್ಟಿದ್ದೀವಿ. ಅಲ್ಲಿಗೆ ಹೋದ್ಮೇಲೂ ಕೂಡ ವ್ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಏನು ಅಂತ. ಆ್ಯಂಡ್ ಇವತ್ತು ನಾನು ಐಬ್ರೋ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ಫ್ರೆಂಡ್ ಅರ್ಶಿನ್ ಮೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಟ್ ಅವಳೆಲ್ಲ ಊರಿಗೆ ಹೋಗಿದ್ದಾಳಂತೆ. ನೋಡೋಣ, ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ನಾನು ಅವಳ ಜೊತೆ ಐಬ್ರೋ ಮಾಡ್ಸೋಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಮೂವ್ ಆಗುತ್ತೆ ಅಂತ. ಬನ್ನಿ, ಲೆಟ್ಸ್ ಗೋ. ಇವಾಗ ನಮ್ಮಮ್ಮ ಪೂರಿ ಮಾಡಿದ್ದಾರೆ, ಪೂರಿಗೆ ಚಿಕನ್ ಗ್ರೇವಿ ಏನೋ ಮಾಡಿದ್ದಾರೆ. ನಮ್ಮ ಖುಷಿಗೆ ಪೂರಿ ಬೇಕಂತೆ. ನೆನ್ನೆ ನೈಟ್ ಕೂಡ ಪೂರಿ ತಿಂದೋಳೆ, ಆದರೂ ಪೂರಿ ಬೇಕು ಅಂತ ಹೇಳ್ತಾಯಿದ್ಲು. ಸೊ ಹಾಗಾಗಿ ನಮ್ಮ ಅಕ್ಕನೇ ಪೂರಿ ಮಾಡಿರೋದು, ನಮ್ಮಮ್ಮ ಚಿಕನ್ ಗ್ರೇವಿ ಮಾಡಿದ್ದಾರೆ. ಈಗ ಅದನ್ನು ತಿಂದ್ಕೊಂಡು ನಾವು ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಬನ್ನಿ ಇವಾಗ ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಮೂವ್ ಆಗುತ್ತೆ ಅಂತ. ಗೈಸ್ ನೋಡಿ, ಎಷ್ಟೊಂದು ಮಕ್ಕಳಿದೆ ನಮ್ಮನೆ, ರಜಾ ಅಲ್ವಾ, ಅದಕ್ಕೆ ಆಟಾಡಕ್ಕೆ ಬಂದ್ಬಿಟ್ಟವರೆಲ್ಲ. ಇವಳು ಗೊತ್ತು ಯಶಿಕಾ, ಇವಳು ಖುಷಿ, ಇವು ನಮ್ಮ ಅಣ್ಣನ ಮಗ ಗೊತ್ತು ನಿಮಗೆ ತನ್ವಿಶು. ಇವಳು ನನ್ನ ವ್ಲಾಗಲ್ಲಿ ಇದೆ, ಫಸ್ಟ್ ಟೈಮ್ ಬಂದಿರೋದು ಅಮ್ಮು ಅಂತ ಅಲ್ವಾ. ಎಲ್ಲ ಆಟಾಡ್ತವ್ರೆ. ನಾವು ಇವಾಗ ಟಿಫನ್ ಮಾಡೋಣ ಅಂತ ಬಂದ್ವಿ. ಟಿಫನ್ ಹೇಳಿದ್ನಲ್ಲ, ಪೂರಿ ಮತ್ತು ಚಿಕನ್ ಗ್ರೇವಿ ಅಂತ. ಟಿಫನ್ ತಿಂದ್ಕೊಂಡು ನಾವು ನಮ್ಮ ಖುಷಿಗೆ ಫಸ್ಟ್ 2 ಹಲ್ಲು ಬಿದ್ದೋಗಿತ್ತು, ಮತ್ತೆ 2 ಹಲ್ಲು ಬಿದ್ದೋಯ್ತು ಅಂದ್ಬಿಟ್ಟು ನಮ್ಮ ಅಕ್ಕ ಏನೋ ಹೆದ್ರುಕೊಂಡು ಹಾಸ್ಪಿಟ್ಲಿಗೆ ತೋರಿಸೋಣ ಅಂದ್ಕೊಂಡು ಕರ್ಕೊಂಡೋದ್ವಿ. ಬಟ್ ಡಾಕ್ಟ್ರ್ ಹೇಳಿದ್ರು ಹಾಗೇನಿಲ್ಲ, ಇದು ಬೀಳೋ ಏಜು, ಬೀಳುತ್ತೆ ಮತ್ತು ಅದು ಉಡುತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ ಅಂತ ಅಂದ್ಕೊಂಡು ಹೇಳಿ ಕಳಿಸಿದ್ರು. ನಮ್ಮ ಅಕ್ಕಂಗೆ ಅದು 2 ಹಲ್ಲು ಬಿದ್ದು ಮತ್ತೆ 2 ಹಲ್ಲು ಬಿದ್ದೋಯ್ತಲ್ಲ ಅಂತ ಭಯ ಆಯಿತು. ಸೊ ಡಾಕ್ಟ್ರ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ಆಮೇಲೆ ನಾವು ಅಲ್ಲಿಂದ ಖುಷಿಗೆ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಬಂದ್ವಿ. ಬರೀ ಖುಷಿಗೆ ಮಾತ್ರ ತೊಗೊಂಡ್ರೆ ಯಶಿಕಾ ಅಳ್ತಾಳೆ ಅಂದ್ಬಿಟ್ಟು ಯಶಿಕಂಗೆ ಒಂದು ಸ್ಲಿಪ್ಪರ್ ತೊಗೊಳ್ಳೋಣ ಅಂದ್ಕೊಂಡು ನೋಡ್ತಾ ಇದ್ದೀವಿ. ಖುಷಿ ಅಲ್ಲಿ ಒಂದು ಈಲ್ ಸ್ಲಿಪ್ಪರ್ ಇದೆಯಲ್ಲ, ನನಗೆ ಅದು ಬೇಕು ಅಂತ ಇದ್ಲು. ಬಟ್ ಅದು ಸ್ಕೂಲಿಗೆ ಹೋಗೋ ಮಕ್ಕಳಿಗೆಲ್ಲ ಅದು ಸರಿ ಬರೋಲ್ಲ, ಅಂದರೆ ಫಂಕ್ಷನ್ಗೆ ಆಲ್ರೆಡಿ ಇದೆ, ಬರೀ ಡೈಲಿ ವೇರ್ಗಲ್ವ ಅಂದ್ಬಿಟ್ಟು ಅದನ್ನು ನಾವು ತೊಗೊಳ್ಳಿಲ್ಲ. ಆ್ಯಂಡ್ ನಾವು ಒಬ್ಳಿಗೆ ತೊಗೋಬೇಕಲ್ಲ ಅಂತ ನಾವು ಯಶಿಕಂಗೂ ಕೂಡ ಇವಾಗ ಸ್ಲಿಪ್ಪರ್ ತೊಗೋತಾ ಇದ್ದೀವಿ. ಯಶಿಕಂಗೆ ನಾವು ಇದನ್ನು ನೋಡಿದ್ದು, ಖುಷಿಗೂ ಯಶಿಕಂಗೂ ಸೇಮ್ ನೋಡ್ದು, ಅದಕ್ಕೆ ತೊಗೊಂಡಿದ್ದೀವಿ. ಸೈಜ್ ಆಗುತ್ತೆ ಏನೋ ಗೊತ್ತಿಲ್ಲ, ನೋಡೋಣ. ತೊಗೊಂಡೆ ನಾವು ಹೋದ್ವಿ, ಬಟ್ ಯಶಿಕಂಗೆ ಸೈಜ್ ಆಗಲಿಲ್ಲ. ಸೊ ಮತ್ತೆ ಅದು ಬೇರೆ ತೊಗೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿ ಪಾಪದು ಎಷ್ಟು ಚೆನ್ನಾಗಿದೆ, ಪುಟ್ ಮಕ್ಕಳದ್ದು. ನನಗಂತೂ ನೋಡಿ ತುಂಬ ಇಷ್ಟ ಆಯಿತು. ಮಗು ಊಟಕ್ಕೆ ಮುಂಚೆ ತೊಗೋಬೇಕು ಅನ್ನಿಸ್ತಿತ್ತು ಸ್ಲಿಪ್ಪರ್ ನೋಡಿ. ಯಶಿಕಂಗೂ ಕೂಡ ಸ್ಲಿಪ್ಪರ್ನ ಚೇಂಜ್ ಮಾಡಿದ್ವಿ, ಅವ್ಳಿಗಾಗಲಿಲ್ಲ ಅಂತ. ಆಮೇಲೆ ಯಶಿಕಾ ಖುಷಿ ಪಾರ್ಕಿಗೆ ಕರ್ಕೊಂಡೋಗಿ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಪಾರ್ಕಿಗೆ ಕರ್ಕೊಬಂದ್ವಿ. ಗೈಸ್, ಅವತ್ತಿನ ಥರನೇ ಇವತ್ತು ನಾವು ಪಾರ್ಕಿಗೆ ಬಂದಿದ್ದೀವಿ ಮಕ್ಕಳನ್ನ ಆಟಾಡ್ಸೋಕ್ಕೆ. ಅವರೆಲ್ಲ ಆಟಾಡ್ತಾ ಇದ್ದಾರೆ, ಅದಕ್ಕೆ ನಾವು ಸ್ವಲ್ಪ ಕೂತ್ಕೊಳ್ಳೋಣ ಅಂದ್ಕೊಂಡು ಕೂತಿದ್ದೀವಿ. ಸ್ವಲ್ಪ ಕೂತ್ಕೊಂಡು ಆಟಾಡ್ಸ್ಕೊಂಡು ಹೊರಡ್ತೀವಿ. ಪರವಾಗಿಲ್ಲ, ಅವತ್ತಿನ ಥರ ಜನ ಏನು ಜಾಸ್ತಿ ಇರಲಿಲ್ಲ, ಜನ ಸ್ವಲ್ಪ ಕಮ್ಮಿನೇ ಇದ್ದರು. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಎಲ್ಲೇ ಜನ ಕಮ್ಮಿ ಇದ್ರೂ ಕೂಡ ಅದು ಉಯ್ಯಾಲೆ ಇರುತ್ತಲ್ಲ, ಅಲ್ಲಂತೂ ಜನ ಯಾವಾಗಲೂ ಇದ್ದಂಗೆ ಇರ್ತಾರೆ. ಈಗಲಿಂದಲ್ಲ, ನಾವು ಕಾಲೇಜ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೂ ಅಷ್ಟೇ, ಯಾವಾಗ ನಾವು ಪಾರ್ಕ್ ಕಡೆಯಿಂದನೇ ಮನೆಗೆ ಹೋಗ್ತಿರಲ್ಲ ಅವಾಗೆಲ್ಲ ನೋಡ್ತಾಯಿದ್ದೋ.
ಗೈಸ್ ನಾವು 4 ಗಂಟೆ ಮೇಲೆ ಬರೋದ್ರಿಂದ ಪಾರ್ಕಲ್ಲಿ ಅಷ್ಟು ಜನ ಇರೋದಿಲ್ಲ, ಜನ ಸ್ವಲ್ಪ ಕಮ್ಮಿನೇ ಇರ್ತಾರೆ. ಇವಾಗಲೂ ಕೂಡ ಜನ ಕಮ್ಮಿ ಇದ್ದಾರೆ. ಅದಕ್ಕೆ ನಾವು ಯಾವಾಗಲೂ 4 ಗಂಟೆ ಮೇಲೆ ಬರಬೇಕು ಅಂತ ಅನ್ಕೋತೀವಿ. ಆದರೆ ಐಕ್ಳು ಹೇಳ್ತಾವಲ್ಲ ಅಂತ ಬೇಗನೆ ಬಂದುಬಿಡ್ತೀವಿ. ನಿನ್ನೆ ಕ್ಯಾನ್ವಸ್ ತಿದ್ದಿದ್ದರಿಂದ ಜನ ಜಾಸ್ತಿ ಇದ್ದರು, ಪಾರ್ಕಲ್ಲೂ ಕೂಡ ಮಕ್ಕಳು ಕೂಡ ಇದ್ದರು. ಇವಾಗ ಸ್ವಲ್ಪ ಕಮ್ಮಿ ಜನನೇ ಇದ್ದಾರೆ. ಇಲ್ಲಂತೂ ಪಾಪ ಆಡೋರೇ ಇಲ್ಲ. ತೋರಿಸ್ತೀನಿ ರೀ ಬ್ಯಾಕ್ ಸೈಡಿಂದ. ನೋಡ್ತಾ ಇರ್ಬೋದು ನೀವು, ಈ ಜಾರಬಂಡಿಲಂತೂ ಜನನೇ ಇಲ್ಲ ಗುರು, ಎಲ್ಲ ಆ ಜಾರಬಂಡಿಲೇ ಇದ್ದಾರೆ. ಅದೇ ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ ಅಂತ ಏನೋ ಗೊತ್ತಿಲ್ಲ. ಆ್ಯಂಡ್ ನಾವು ಸ್ವಲ್ಪ ಪಾಪುನ ಆಟ ಆಡಿಸ್ಕೊಂಡು ಜಾರಬಂಡಿಲಿ ಉಯ್ಯಾಲೆ ಎಲ್ಲ ಆಡಿಸ್ಕೊಂಡು ಮನೆಗೆ ಹೋದ್ವಿ. ಮನೆಗೇನೋ ಹೋದ್ವಿ, ನಮ್ಮಮ್ಮ ನೋಡಿದ್ರೆ ನಮ್ಮ ಅಕ್ಕ ಫಿಶ್ ಕೇಳ್ತಿದ್ಲು ಅಂತ ಅವ್ರು ಆಲ್ರೆಡಿ ನಾವು ಮನೆಗೆ ಹೋಗೋಷ್ಟರಲ್ಲಿ ಫಿಶ್ ತೊಗೊಂಡಿದ್ರು. ನಮ್ಮ ಮೆಶಿಕಾ ಖುಷಿನೂ ಕೂಡ ಅದು ಇನ್ನೂ ಬದುಕಿತ್ತು ಮೀನು. ಸೊ ಹಾಗಾಗಿ ಅದು ಇಟ್ಕೊಂಡು ಆಟ ಆಡಿಸ್ತಾ ಇದ್ರು, ಮೀನನ್ನ ಬದುಕಿದೆಯಲ್ಲ ಅಂತ ಅಂದ್ಕೊಂಡು ಫುಲ್ ಖುಷಿಯಿಂದ ಅದನ್ನ ಆಟ ಆಡಿಸ್ತಾ ಇದ್ರು ಮಕ್ಕಳು. ಏನಪ್ಪ ಚೆನ್ನಾಗಿ ಮಾಡಿದ್ದೀನಾ? ನಾವು ಹೊರಗಡೆ ಯಾವುದೂ ಕ್ಲೀನ್ ಮಾಡಿಸೋದಿಲ್ಲ, ಎಲ್ಲ ನಮ್ಮ ಮಮ್ಮಿಗೆ ಬರುತ್ತೆ. ನಮ್ಮ ಮಮ್ಮಿ ಎಲ್ಲ ಕ್ಲೀನಾಗಿ ಕಲಸಿ ಇಟ್ಟಿದ್ದಾರೆ ಕಬಾಬ್ ಮಾಡೋದಕ್ಕೆ. ನಮ್ಮ ಅಕ್ಕ ಕಬಾಬ್ ಕೇಳ್ತಿದ್ಲು ಅಂತ. ಆ್ಯಂಡ್ ಕಬಾಬ್ ಆದರೆ ಮಕ್ಕಳು ತಿಂತಾರೆ, ನಾನು ತಿಂತೀನಿ ಅಂತ ಅಂದ್ಕೊಂಡ್ರು. ಬಟ್ ನಾನು ತಿನ್ನಲ್ಲ. ಅದೇ ಹೇಳ್ತಾಯಿದ್ರು ನಮ್ಮ ಮಮ್ಮಿ, ನಾನು ತಿನ್ನಲ್ಲ ಅಂತ ಅಂದ್ಬಿಟ್ಟು ನನಗೆ ಚಿಕನ್ ಕಬಾಬ್ ಮಾಡಿದ್ದಾರೆ. ನೋಡಿ ಇನ್ನೂ ಎಷ್ಟು ಕಲಸಿಟ್ಟಿದ್ದಾರೆ, ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ. ನಮ್ಮ ಮಮ್ಮಿ ಅವ್ರು ಹೇಗೆ ಮಾಡಿದ್ದಾರೆ ಅಂತಂದರೆ, ಫಿಶ್ನ ತೊಗೊಂಡು ತಲೆನೂ ಮತ್ತು ಬಾಲನೂ ಸಾರಿಗೆ ಹಾಕಿ, ಇನ್ನು ಮಧ್ಯ ಭಾಗ ಇರುತ್ತಲ್ಲ ಅದು ಮಕ್ಕಳೆಲ್ಲ ತಿಂತಾರೆ ಅಂದ್ಬಿಟ್ಟು ಅದನ್ನು ಫಿಶ್ ಕಬಾಬ್ ಮಾಡಿದ್ದಾರೆ. ಇನ್ನು ನನಗೆ ಚಿಕನ್ ಕಬಾಬ್ ಮಾಡಿದ್ದಾರೆ. ನಾವು ಕಬಾಬೆಲ್ಲ ತಿಂದ್ಕೊಂಡು ನಾನು ನಮ್ಮ ಅಕ್ಕ ಸ್ವಲ್ಪ ಈಚೆ ಒಳಗಡೆ ಬಿಸಿಲಲ್ಲ ಅಂದ್ಬಿಟ್ಟು ಸ್ವಲ್ಪ ಈಚೆ ಕೂತಿದ್ದೋ. ಆ್ಯಂಡ್ ಇವಾಗ ಏನು ಅಂತಂದರೆ ನಾಳೆ ಊರಿಗೆ ಹೋಯ್ತಾರಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ದೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಾನು ಇವಾಗ ಹೋಗಿ ಎಗ್ ರೈಸ್ ಮಾಡಬೇಕು, ಹಂಗಾಗಿ ಸುಮ್ಮನೆ ನಮ್ಮ ಅಮ್ಮನೇ ಮಾಡಿ ಅಂದ್ಬಿಟ್ಟು ನಾಟಕ ಮಾಡ್ಕೊಂಡು ಕೂತಿದ್ದೆ ಈಚೆ. ಮೆಶಿಕಾ ಮಲ್ಕೊಬಿಟ್ಟಿದ್ಲು, ಇವಾಗ ಜಸ್ಟ್ ಎದ್ಲು. ನಾಳೆ ನಮ್ಮ ಮೆಶಿಕಾ, ನಮ್ಮ ಅಕ್ಕ, ನಮ್ಮ ಪಾಪು ಎಲ್ಲ ಊರಿಗೆ ಹೋಯ್ತವ್ರೆ. ನಮ್ಮ ಖುಷಿ ಎಲ್ಲ ಸ್ವಲ್ಪ ಬೇಜಾರು. ಆದರೆ ಅವ್ರು ಹೋಗಿ ಒಂದು 3 ಡೇಸ್ಗೆ ನಾನು ಕೂಡ ಊರಿಗೆ ಹೋಗ್ತೀನಿ. ಆದರೆ ಮನೇಲೆಲ್ಲ ಆಟ ಆಡ್ಕೊಂಡಿದ್ರಲ್ಲ ಭಾನುವಾರ, ಆದರೆ ಮನೇಲೆಲ್ಲ ಆಟ ಆಡ್ಕೊಂಡಿದ್ರಲ್ಲ ಹಂಗಾಗಿ ಸ್ವಲ್ಪ ಬೇಜಾರು. ನಾಳೆ ಹೋಯ್ತವ್ರೆ, ಮನೆಯೆಲ್ಲ ಫುಲ್ ಬಿಕೋ ಅನಿಸ್ತಾ ಇರುತ್ತೆ. ನಾಳೆ ಊರಿಗೆ ಹೋದ್ರು ಯಶಿಕಾ ಅವರು. ಯಶಿಕಾ ನಾಳೆ ಹೋಗಿ ಮತ್ತೆ ಬರ್ತೀಯಾ? ಅಜ್ಜಿಗೆ ಹೋಗ್ಬಿಟ್ಟು ಮನೆಗೆ. ಹಾಂ, ರೂಪತೆ ಮನೆಗೆ ಹೋಗಿ ಆಮೇಲೆ ರೂಪತೆಯಿಂದ ಮನೆಗೆ ಬಂದೆ. ನಾಳೆ ಹೋಯ್ತೀವಿ. ನಾಳೆ ಹೋಗಿ ನಿಮ್ಮ ಅಜ್ಜಿ ಮನೆಗೆ ಹೋಗಿ ಲಾಸ್ಟಲ್ಲಿ ಬರ್ತೀಯ ಇಲ್ಲಿಗೆ. ನೀನು ಬರ್ತೀಯಲ್ಲ ಅವಾಗ ನಾನು ಬಂದ್ಬಿಡ್ತೀನಿ ಮತ್ತೆ. ಗೈಸ್ ಏನು ಗೊತ್ತಾ, ಇವಾಗ ಇವರು ಇನ್ನೂ ರಜಾ ಐತಲ್ವ, ಸೊ ಹಾಗಾಗಿ ಇವಾಗ ಇವರು ಊರಿಗೆ ಹೋಯ್ತಾರೆ. ಮತ್ತೆ ಇವರು ಬರ್ತಾರೆ ಯಾವಾಗ ಅಂತಂದರೆ ಒಂದು 8ನೇ ತಾರೀಕು 7ನೇ ತಾರೀಕು ಹಂಗೆ ಬರ್ತಾರೆ. ಆವಾಗ ಬಂದಾಗ ನಾನು ಕೂಡ ಬರ್ತೀನಿ. ಆವಾಗ ನಾನು ಕೂಡ ಬಂದ್ಬಿಡ್ತೀನಿ ಅಷ್ಟೊತ್ತಿಗೆ ಹೋಗಿ. ನಮ್ದೇನೋ ಒಂದು ಕೆಲಸ ಐತೆ, ಅದನ್ನು ಮುಗಿಸ್ಬಿಟ್ಟು ಬರ್ತೀನಿ. ನಮ್ಮ ಅಕ್ಕ ಹೋಮ್ಮೇಡ್ ಏರ್ ಆಯಿಲ್ ಮಾಡಿದ್ಲಲ್ಲ, ಅದನ್ನು ಇವತ್ತಿಂದ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ನಾನು ಹೇಳಿದ್ನಲ್ಲ ನಿಮಗೆ, ಹರ್ಷಿತಾ ಬರ್ತಾಳೆ ಐಬ್ರೋ ಮಾಡಿಸ್ಬೇಕಿತ್ತು ಅಂತ. ಬಟ್ ಅವಳು ಸಮ್ ರೀಸನ್ಸಿಂದ ಬಂದಿಲ್ಲ. ನಾನು ಐಬ್ರೋ ಕೂಡ ಮಾಡ್ಸೋಕ್ಕಾಗೇ ಇಲ್ಲ. ನಮ್ಮ ಅಕ್ಕನಿಗೆ ಹೇಳಿದೆ ಹೋಗೋಣ ಮಾಡಿಸೋಣ ಅಂತ, ಅವಳು ಕೂಡ ಬರಲಿಲ್ಲ. ನೋಡೋಣ, ಆದರೆ ನಾಳೆ ಐಬ್ರೋ ಮಾಡಿಸ್ಬೇಕು. ನೋಡೋಣ ಯಾವಾಗ ಮಾಡಿಸ್ತೀನಿ ಅಂತ. ಮಾಡಿಸ್ಬೇಕಾದ್ರೆ ಒಟ್ಟಿನಲ್ಲಿ ಊರಿಗೆ ಹೋಗ್ಬೇಕಾದ್ರೆ ಒಂದು ಸಲ ಮಾಡಿಸ್ಕೊಂಡೇ ಹೋಗೋದು ನಾನು. ನೋಡೋಣ, ಮಾಡಿಸ್ತೀನಲ್ಲ ಅವಾಗ ವೀಡಿಯೋ ಮಾಡ್ತೀನಿ. ಗೈಸ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ನಮ್ಮ ಯಶಿಕಾ ಇವಾಗಲಿಂದ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ, LKG. ಈಗ ನೆಕ್ಸ್ಟ್ ಜೂನಿಂದ ಅಲ್ವ ಯಶಿಕಾ ಸ್ಕೂಲ್ಗೆ ಹೋಯ್ತವಳೆ. ಆಮೇಲೆ ನಮ್ಮ ಖುಷಿ ಇವಾಗ ಫಸ್ಟ್ ಸ್ಟ್ಯಾಂಡರ್ಡು. ಅವಳು UKGಲಿ ಎಲ್ಲಾದ್ರಲ್ಲೂ A+ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ನಮ್ಮ ಖುಷಿ. ನೀನು ಫಸ್ಟ್ ರ್ಯಾಂಕ್ ಬರ್ತೀಯಾ? ಇವಳು ಇವಾಗ LKG ಸೇರ್ಕೊಳ್ಳೋದಕ್ಕೂ ಮುಂಚೆನೇ ಎಲ್ಲ ಕಲ್ತ್ಬಿಟ್ಟವಳು ಆಲ್ರೆಡಿ. ಫ್ರೀ KGಗೆ ಹೋಗಿ ಅಲ್ವಪ್ಪ? ಎಲ್ಲ ಬರುತ್ತಲ್ವಪ್ಪ ನಿಂಗೆ? ABCD 1 2 3 ಏನೇನು ಬರುತ್ತಪ್ಪ ನಿಂಗೆ? ABCD 1 2 3 ರೈಮ್ಸು. ರೈಮ್ಸ್ ಯಾವ್ದು ಬರುತ್ತೆ? ಜಾನಿ ಎಸ್ ಪಪ್ಪ ಹೇಳ್ಬಿಡು. ಜಾನಿ ಎಸ್ ಪಪ್ಪ ಈಟಿಂಗ್ ಶುಗರ್ ನೋ ಪಪ್ಪ ಓಪನ್ ಯುವರ್ ಮೌತ್ ಟೆಲ್ಲಿಂಗ್ ರೈಸ್ ನೋ ಪಪ್ಪ ಓಪನ್ ಯುವರ್ ಮೌತ್. ಎಲ್ಲ ಬರುತ್ತೆ ನಮ್ಮ ಪಾಪಗೆ ನೋಡಿ.
ಎಗ್ ರೈಸ್ ಮಾಡಬಾರ್ದು ಅಂತ ನಾನು ಸಿಕ್ಕಾಪಟ್ಟೆ ನಾಟಕಗಳು ಆಡಿದೆ, ಬಟ್ ಆದರೂ ಎಗ್ ರೈಸ್ ಮಾಡಬೇಕಾಗಿತ್ತು. ನಾನೇ ಎಗ್ ರೈಸ್ ಮಾಡಿದೆ. ಎಗ್ ರೈಸ್ ಮಾಡಿ ನಾನು ನಮ್ಮ ಯಶಿಕಂಗೆ ತಿನ್ನಿಸ್ತಾ ಇದ್ದೀನಿ. ಹಂಗೆ ನಾನು ತಿನ್ಕೊಂಡು ನಮ್ಮ ಯಶಿಕಂಗೂ ಕೂಡ ತಿನ್ನಿಸ್ತಾ ಇದ್ದೀನಿ. ಖುಷಿಗೆ ತಿನ್ಸೋಣ ಅಂದ್ಕೊಂಡೆ, ಬಟ್ ಅವಳೇ ಸ್ಪೂನಲ್ಲಿ ನಾನೇ ತಿಂತೀನಿ ಅಂತಂದ್ಲು. ಸೊ ಹಾಗಾಗಿ ಅವಳೇ ಸ್ಪೂನಲ್ಲಿ ತಿಂತವಳೆ. ನಮ್ಮ ಯಶಿಕ ಅಂತೂ ಇಲ್ಲ ನಾನು ಈ ಸೈಡ್ ತಿನ್ನಲ್ಲ ಆ ಸೈಡ್ ತಿನ್ನಲ್ಲ ಅಂತ ಅಂದ್ಕೊಂಡು ಏನೇನೋ ಮಾತಾಡ್ತಾ ಇದ್ಲು. ಆ್ಯಂಡ್ ಇನ್ನೊಂದು, ನಾನು ನಮ್ಮ ಅಮ್ಮ ಮನೇಲಿ ಬಂದರೆ ಕೆಲಸ ಬೇಕಾದ್ರೆ ಮಾಡಿಬಿಡ್ತೀನಿ, ಬಟ್ ನಾನು ಅಡುಗೆ ಮಾತ್ರ ನಾನು ಮಾಡೋಕ್ಕೆ ಹೋಗೋದೇ ಇಲ್ಲ ಗುರು. ನನಗೂ ಅಡುಗೆಗೂ ಹಾಗೆ ಬರೋಲ್ಲ ನಮ್ಮ ಅಮ್ಮ ಮನೆಗೆ ಬಂದಾಗ. ಗೈಸ್, ನಾನು ಬೆಂಗಳೂರಲ್ಲಿ ಮಾತ್ರ ಎಗ್ ರೈಸ್ ಮಾಡೋದು, ನಮ್ಮ ಅಮ್ಮ ಮನೇಲಿ ನಾನು ಮಾಡೋಲ್ಲ. ಇವಾಗ ನನಗೂ ನಾಟಕಗಳು ಆಡಿದೆ, ನಮ್ಮ ಅಮ್ಮ ನೀನೇ ಮಾಡು ಅಂತಲ್ಲ, ಹಂಗಾಗಿ ನಾನೇ ಮಾಡಿದ್ದೀನಿ. ಎಷ್ಟು ಖುಷಿ ಹೆಂಗೈತಪ್ಪ? ನಂಗೆ ಇಷ್ಟ ಇಲ್ಲ, ಅದಕ್ಕೆ ಚೆನ್ನಾಗೈತೆ, ಅದಕ್ಕೆ ತಿಂತಾ ಇದ್ದೀನಿ. ಅವಳಿಗೆ ಎಗ್ ರೈಸ್ ಇಲ್ಲ, ಎಗ್ ರೈಸ್ ಇಷ್ಟ ಇಲ್ಲ, ಅವ್ಳು ತಿನ್ನಲ್ಲ. ಎಗ್ ರೈಸ್ ನಾನು ಚೆನ್ನಾಗಿ ಮಾಡಿರೋದಕ್ಕೆ ತಿಂತವಳೆ, ಅದು ನಾವು ಹೇಳ್ತಾ ಇರೋದು ಅಲ್ವಪ್ಪ? ಚೆನ್ನಾಗೈತೆ. ಅದೇನು ಕೈ ತೋರಿಸ್ತೀಯಲ್ಲ, ತೋರಿಸು. ತಗಪ್ಪ. ನಮ್ಮೂರಲ್ಲಿ ಫ್ರೆಶ್ ಮೀನು ಸಿಗುತ್ತೆ, ಸೊ ಹಾಗಾಗಿ ಫ್ರೆಶ್ ಫಿಶ್ನ ತಂದು ಮಾಡಿರೋದು. ಅಲ್ಲೆಲ್ಲ ಏನು ಅಂದರೆ ಬೆಂಗಳೂರು ಸೈಡಲ್ಲಿ ನಿಮಗೆ ಗೊತ್ತು ಐಸ್ ಮೀನು ಸಿಗುತ್ತೆ, ಸೊ ಹಾಗಾಗಿ ಅಲ್ಲಿ ತಿನ್ನೋದಕ್ಕೆ ನಮ್ಮ ಕಡೆ ಯಾರೂ ಇಷ್ಟಪಡೋಲ್ಲ. ಎಲ್ಲ ಆಲ್ಮೋಸ್ಟ್ ಇಲ್ಲಿ ಬಂದಾಗಲೇ ತಿನ್ನೋದಕ್ಕೆ ಇಷ್ಟಪಡೋದು. ಹಾಗಾಗಿ ಅವಳು ಮೀನು ಬೇಕು ಅಂತ ಅಂದ್ಕೊಂಡು ಮಾಡಿಸ್ಕೊಂಡಿದ್ದಾಳೆ. ನಾನು ಮೀನು ತಿನ್ನಲ್ವಲ್ಲ ಅಂತ ಅಂದ್ಬಿಟ್ಟು ಚಿಕನ್ ಮಾಡಿಸ್ಕೊಂಡಿದ್ದೀನಿ. ಸೊ ನಮ್ದು ಇವಾಗ ಊಟ ಎಲ್ಲ ಮುಗೀತು, ಇವಾಗ ನಾವು ಮಲ್ಕೋತಾ ಇದ್ದೀವಿ. ಹಾಗಾಗಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಲವ್ ಯು ಆಲ್, ಬಾಯ್.